Yes, welcome to our class. In today's class, we are going to discuss about 10th standard first language English. First lesson, a wrong man in a worker's paradise. A wrong man was there in where he was in a worker's paradise. Here, paradise means heaven. ಅಂದರೆ ಇಲ್ಲಿ ಕೆಲಸಗಾರರ ಸ್ವರ್ಗದಲ್ಲಿ ಒಬ್ಬ ತಪ್ಪು ಮನುಷ್ಯ ಇದ್ದ. ಆ ತಪ್ಪು ಮನುಷ್ಯನ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್ ಅ ರಾಂಗ್ ಮ್ಯಾನ್ ಹೂ ವಾಸ್ ಇನ್ ದ್ಯಾಟ್ ವರ್ಕರ್ಸ್ ಪ್ಯಾರಡೈಸ್. ದಿಸ್ ಲೆಸನ್ ಇಸ್ ರಿಟನ್ ಬೈ ರವೀಂದ್ರನಾಥ ಟ್ಯಾಗೂರು. ಈ ಪಾಠವನ್ನು ಬರೆದವರು ಯಾರು? ರವೀಂದ್ರನಾಥ ಟ್ಯಾಗೂರ್ ಅವರು. ಹಾಗಾದರೆ ಒಂದೇ ಲೈನನ್ನು ನೋಡ್ರಿ ಅಲ್ಲಿ, ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟಿ. The man had never believed in mere utility. It means the man means a wrong man. The wrong man never believed that only useful work was important. According to that wrong man, the unuseful works are also very important for him. ಅಂದರೆ ಬರೀ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸಗಳು, ಯೂಸ್ಫುಲ್ ಆಗಿರ್ತಕ್ಕಂಥ ಕೆಲಸಗಳು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳಿ ಅವನು ಯಾವತ್ತೂ ಕೂಡ ನಂಬಿದ್ದಿಲ್ಲ. ಅವನ ಪ್ರಕಾರ ಅನ್ಯೂಸ್ಫುಲ್ ಆಗಿರ್ತಕ್ಕಂಥ ಕೆಲಸಗಳು ಕೂಡ ಅವನಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು, ಯೂಸ್ಲೆಸ್ ವರ್ಕ್ಗಳು ಕೂಡ ಅವನ ಪ್ರಕಾರ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟ್, ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ ಹಿ ಇಂಡಲ್ಡ್ ಇನ್ ಮ್ಯಾಡ್ ವಿಮ್ಸ್. It means he had no useful work to do so that's why he spent his time to strange hobbies. ಅವನಿಗೆ ಮಾಡಲು ಯೂಸ್ಫುಲ್ ಆಗಿರ್ತಕ್ಕಂಥ ಯಾವುದೇ ರೀತಿ ಆಗಿರ್ತಕ್ಕಂಥ ಕೆಲಸಗಳು ಇರಲಿಲ್ಲ. ಹಾಗಾಗಿ ಅವನು ಕೆಲವು ವಿಚಿತ್ರ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ದಟ್ ಸ್ಕಲ್ಪ್ಚರ್, ಮೆನ್, ವುಮೆನ್ ಆ್ಯಂಡ್ ಕ್ಯಾಸ್ಟಲ್ಸ್, ಕ್ವೇಂಟ್ ಅರ್ಥನ್ ಥಿಂಗ್ಸ್ ಡಾಟೆಡ್ ಓವರ್ ವಿತ್ ಸೀಶೆಲ್ಸ್, ಆ್ಯಂಡ್ ಹಿ ಪೇಂಟೆಡ್. Which type of works he is going to do? He made that a small sculptures of men, women and castles. He also made beautiful clay objects and which are decorated with that seashells. Things dotted over with the seashells means decorated with the seashells. Here that next point, shells, he painted it. Thus he wasted his time on all that was useless and needless. His entire time he is going to spend in which are useless works and which are unnecessary works. So people laughed at him. For that reason people are going to laugh at him. At that times he owed to shake off his whims, but they lingered in his mind. When people are going to laugh at him, sometimes he is decided to stop this type of a strange hobbies, but he couldn't forget them. Why? Because it is also inbuilt for him. And later ಸಾಕಷ್ಟು ಸಾರಿ ಅವನಿಗೆ ಮಾಡಲಿಕ್ಕೆ ಇಂಪಾರ್ಟೆಂಟ್ ಇರತಕ್ಕಂಥ ಕೆಲಸಗಳು ಇರಲಾದ ಕಾರಣ ಅವನು ತನ್ನನ್ನು ತಾನು ಕೆಲವು ವಿಚಿತ್ರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದ. ಯಾವ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದ? ಅವನು ಮಣ್ಣಿನಿಂದ ಕೆಲವು ಪುರುಷರ ಮೂರ್ತಿಗಳನ್ನು ಮಾಡ್ತಾ ಇದ್ದ, ಹೆಣ್ಣು ಮಕ್ಕಳ ಮೂರ್ತಿಗಳನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಕೋಟೆಗಳನ್ನು ಕೂಡ ಮಾಡ್ತಾ ಇದ್ದ ಮಣ್ಣಿನಿಂದ. ಸಾಕಷ್ಟು ಸಲ ಏನು ಮಾಡಿದನಪ್ಪ ಅಂತಂದ್ರೆ ಅವುಗಳನ್ನು ಚೆನ್ನಾಗಿ ಪೇಂಟಿಂಗ್ ಕೂಡ ಮಾಡ್ತಾನೆ, ಮತ್ತು ಈ ಸಮುದ್ರದ ಚಿಪ್ಪುಗಳಿಂದ ಅವುಗಳನ್ನು ಡೆಕೋರೇಷನ್ ಕೂಡ ಮಾಡ್ತಿದ್ದ, ಜೊತೆಗೆ ಅದನ್ನು ಪೇಂಟಿಂಗು ಕೂಡ ಮಾಡ್ತಾ ಇದ್ದ. ಈ ರೀತಿಯಾಗಿ ಅವನು ಸಂಪೂರ್ಣವಾಗಿರ್ತಕ್ಕಂಥ ತನ್ನ ಟೈಮನ್ನು ಯಾವುದು ಯೂಸ್ಲೆಸ್ ವರ್ಕ್ ಇದ್ದಾವೋ, ಯಾವುದು ನೀಡ್ಲೆಸ್ ವರ್ಕ್ ಇದ್ದಾವೋ ಅದರಲ್ಲಿನೇ ಅವನು ವೇಸ್ಟ್ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡಿ ಜನರು ಅವನ ಮೇಲೆ ನಗ್ತಾ ಇದ್ರು. ಜನರು ಅವನ ಮೇಲೆ ನಗೋದನ್ನು ನೋಡಿ ನಾನು ಇಂಥ ವಿಚಿತ್ರ ಕೆಲಸಗಳನ್ನೆಲ್ಲ ಬಿಡಬೇಕು ಅಂತ ಹೇಳಿ ಸಾಕಷ್ಟು ಸಾರಿ ಅವನು ವಿಚಾರ ಮಾಡಿದರೂ ಕೂಡ ಅವನಿಂದ ಅದು ಬಿಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನೆಕ್ಸ್ಟು ಥರ್ಡ್ ಪ್ಯಾರಾಗ್ರಾಫ್, ಸಮ್ ಬಾಯ್ಸ್ ಸೆಲ್ಡಮ್ ಪ್ಲೇ ದೇರ್ ಬುಕ್ಸ್ ಆ್ಯಂಡ್ ಯೆಟ್ ಪಾಸ್ ದೇರ್ ಟೆಸ್ಟ್ಸ್. ಇಟ್ ಮೀನ್ಸ್ ಸಮ್ ಬಾಯ್ಸ್ ಡು ನಾಟ್ ಸ್ಟಡಿ ಮಚ್ but also still they pass in their exams. A similar thing happened to this man. ಅದೇ ಥರವಾಗಿರ್ತಕ್ಕಂಥ ಒಂದು ಸೇಮ್ ಥಿಂಗ್ happened to this wrong man. He spent his entire earth life in the useless work, and yet after his death the gates of heaven opened wide for him. In his entire earth life he has spent which are that useless and which are needless. In that work he has spent his entire life, but also after his death the gate of heaven opened wide for him. ಅಂದರೆ ಎಷ್ಟೋ ಹುಡುಗರು ಎಕ್ಸಾಮ್ ಸಲುವಾಗಿ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡು ಓದೋದಿಲ್ಲ, ಓದೇ ಇದ್ದರೂ ಕೂಡ ಸಾಕಷ್ಟು ಹುಡುಗರು ಎಕ್ಸಾಮಲ್ಲಿ ಪಾಸ್ ಆಗಿಬಿಡ್ತಾರೆ. ಅದೇ ಥರ ಇವನ ಲೈಫಲ್ಲೂ ಕೂಡ ಅದೇ ಥರ ಆಯಿತು. ಏನಾಯಿತು, ಅವನ ಇಡೀ ಜೀವಮಾನವನ್ನು ಬರೀ ಯೂಸ್ಲೆಸ್ ವರ್ಕ್ಗಳಲ್ಲೇ, ನೀಡ್ಲೆಸ್ ವರ್ಕ್ಗಳಲ್ಲೇ ಸ್ಪೆಂಡ್ ಮಾಡ್ದ. ಆದರೂ ಕೂಡ ಅವನು ಸತ್ತ ಮೇಲೆ ಅವನಿಗಾಗಿ ಸ್ವರ್ಗದ ಬಾಗಿಲು ಓಪನ್ ಆಯಿತು, ಸ್ವರ್ಗದ ಬಾಗಿಲು ತೆರೆಯಿತು. ನೆಕ್ಸ್ಟು ಫೋರ್ತ್ ಪ್ಯಾರಾಗ್ರಾಫ್,
but the moving fingers writes even in heaven. It means but in heaven also the mistakes can happen. So it came to pass that the aerial messenger who took charge of the man made a mistake and found him a place in a workers paradise. By mistake, the angel who was responsible for the taking care of the man made a mistake and he gave him a place in a workers paradise. The aerial messenger took that wrong man in a workers paradise. And later ನೋಡ್ರಿ ಏನಾಯಿತು ಅಂತೇಳಂದರೆ, ಕೆಲವು ಸಂದರ್ಭಗಳಲ್ಲಿ ಸ್ವರ್ಗದಲ್ಲಿಯೂ ಕೂಡ ಇದು ತಪ್ಪುಗಳು ನಡೀತವೆ ಅನ್ನೋದಕ್ಕೆ ಈ ಒಂದು ಪ್ಯಾರಾಗ್ರಾಫ್ ಹೇಳ್ತಾ ಇದೆ. ಏನಂತ ಹೇಳಿ, ಈ ಏರಿಯಲ್ ಮೆಸೆಂಜರ್ ಏನಿದ್ದ ಅಲ್ಲ, ಅವನು ಬೈ ಚಾನ್ಸ್ ಮಿಸ್ ಆಗಿ ಏನು ಮಾಡ್ತಾನಪ್ಪ ಅಂತೇಳಂದರೆ, ಈ ರಾಂಗ್ ಮ್ಯಾನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತೇಳಂದರೆ ಕೆಲಸಗಾರರ ಸ್ವರ್ಗಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಇನ್ ದಿಸ್ ಪ್ಯಾರಡೈಸ್ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೀಜರ್. Except leisure means in this workers paradise there is everything but except free time and rest time. ಈ ಕೆಲಸಗಾರರ ಸ್ವರ್ಗದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ, ಪ್ರತಿಯೊಂದು ಕೂಡ ಸಿಗುತ್ತೆ, ಆದರೆ ಸ್ವಲ್ಪ ಸಮಯವನ್ನು ಬಿಟ್ಟು, ವಿಶ್ರಾಂತಿ ಸಮಯವನ್ನು ಬಿಟ್ಟು ಎಲ್ಲವೂ ಕೂಡ ಸಿಗುತ್ತೆ. ಅದರ ಅರ್ಥ ಯಾರಿಗೂ ಕೂಡ ಇಲ್ಲಿ ವಿಶ್ರಾಂತಿನೇ ಇಲ್ಲ, ಅಷ್ಟೊಂದು ಕೆಲಸದಲ್ಲಿ ಪ್ರತಿಯೊಬ್ಬರು ಕೆಲಸಗಾರರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಈ ರಾಂಗ್ ಮ್ಯಾನ್ ಏನಪ್ಪ ಅಂತಂದರೆ ಯಾವಾಗಲೂ ಕೂಡ ತನ್ನನ್ನು ತಾನು ಯೂಸ್ಲೆಸ್ ಕೆಲಸಗಳಲ್ಲಿ ಯಾವುದಾದ್ರೂ ನೆಸಸರಿ ಇರುವುದಿಲ್ಲ, ಅನ್ನೆಸೆಸರಿ ವರ್ಕ್ ಇರ್ತಾವೋ ಅದರಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದ. ಬೈ ಚಾನ್ಸ್ ಮಿಸ್ ಆಗಿ ಅವನು ಕೆಲಸಗಾರ ಸ್ವರ್ಗಕ್ಕೆ ಹೋಗ್ತಾನೆ. ಹಿಯರ್ ಮೆನ್ಸೆ, ಆ ಕೆಲಸಗಾರರ ಸ್ವರ್ಗದಲ್ಲಿ ಅಲ್ಲಿರ್ತಕ್ಕಂಥ ಪುರುಷರು ಏನು ಹೇಳ್ತಾರಪ್ಪ ಅಂತೇಳಿದ್ರೆ, ಗಾಡ್ ವಿ ಹ್ಯಾವಂಟ್ ಅ ಮೂಮೆಂಟ್ ಟು ಸ್ಪೇರ್. ಅವ್ರು ಏನು ಹೇಳ್ತಾರೆ ಅಂತೇಳಂದರೆ, ದೇವರೇ ನಮಗೆ ರೆಸ್ಟ್ ಮಾಡಲಿಕ್ಕೆ ಒಂದು ನಿಮಿಷನೂ ಕೂಡ ನಮ್ಮ ಹತ್ರ ಟೈಮ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಟೈಮ್ ಟು ರೆಸ್ಟ್ ಅವರ್ ಸೆಲ್ಫ್. ಗಾಡ್ ವಿ ಹ್ಯಾವಂಟ್ ಅ ಮೂಮೆಂಟ್ ಟು ಸ್ಪೇರ್. ನಾವು ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ, ಒಂದೆರಡು ನಿಮಿಷ ರೆಸ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಸಮಯನೇ ಇಲ್ಲ. ವುಮೆನ್ ವಿಶ್ಪರ್, ನೋಡ್ರಿ ಅಲ್ಲಿರುವಂಥ ಹೆಣ್ಮಕ್ಳು ಏನು ಪಿಸು ಪಿಸು ಮಾತಾಡ್ತಾರೆ ಅಂತ ಹೇಳಂದ್ರೆ, ಲೆಟ್ಸ್ ಮೂವ್ ಆನ್, ಟೈಮ್ಸ್ ಫ್ಲೈಯಿಂಗ್. ನೋಡ್ರಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾತಾಡ್ತಾರೆ, ಏನು ಗುರುಕ್ತಾರೆ ಅಂತ ಹೇಳಂದ್ರೆ, ಸಮಯ ಓಡ್ತಾ ಇದೆ, ನಡ್ರಿ ಕೆಲಸ ಮಾಡ್ರಿ ಅಂತ ಹೇಳಿ ಹೇಳ್ತಾರೆ. ಆಲ್ ಎಕ್ಸ್ಕ್ಲೇಮ್, ಎಲ್ಲರೂ ಕೂಡ ಹೇಳ್ತಾರೆ. ಏನಂತ ಹೇಳಿ ನೋಡ್ರಿ, ಎವ್ರಿ ಒನ್ ಆರ್ ಗೋಯಿಂಗ್ ಟು ಸೇ ಟೈಮ್ ಈಸ್ ವೆರಿ ಪ್ರೀಷಿಯಸ್. ಟೈಮ್ ಅನ್ನುವಂಥದ್ದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಇರೋರು ಹೇಳ್ತಾರೆ. ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್, ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್. ಇಟ್ ಮೀನ್ಸ್ ದೇ ಆರ್ ಹ್ಯಾವಿಂಗ್ ದ್ಯಾಟ್ ಹ್ಯಾಂಡ್ಫುಲ್ ವರ್ಕ್ಸ್ ಆ್ಯಂಡ್ ದೇ ಶುಡ್ ಹ್ಯಾವ್ ಟು ಯೂಸ್ ದ್ಯಾಟ್ ಎವ್ರಿ ಮಿನಿಟ್. ಇನ್ ದಿಸ್ ವೇ ದೇ ಆರ್ ವೆರಿ ಬ್ಯುಸಿ ಇನ್ ದೇರ್ ವರ್ಕ್ಸ್. ದೇ sigh complainingly and yet those words make them happy and exalted. It means although they complain about being busy, these words make them feel happy and important. We are busy, we don't have a time to rest, and the time is flying, we have to move on, and we are having that hands full of work, and we don't have to waste any single minute. We have to take a use of every single minute. This type of words are going to feel them as happy and important. And come to the 7th paragraph. But the newcomer, who is a newcomer here? The wrong man. The wrong man who had passed all his life on earth without doing a scrap of a useful work did not fit in with the scheme of things in a worker's paradise. The wrong man who came to this worker's paradise, he has spent his entire earth life without which type of work? Without doing any type of a scrap of useful work. He was not fit for this the scheme which are going to be happen, the works, the things which are going to happen in this worker's paradise. Now the new man, who was he? The wrong man. He did not fit into the workers paradise because he had never done useful work on earth. He walked around the street without any purpose. See, they have given here, he longed in the streets absently and jostled the hurrying men. It means he walked around the streets without any purpose and often got in a way of busy people. It means he is going to disturb that busy people. He lay down in the green meadows. Means often got into the way of a busy people. The people became annoyed because he disturbed them while they were working.
ಸಿ ಈ ಲೇ ಡೌನ್ ಇನ್ ದ ಗ್ರೀನ್ ಮೆಡೋಸ್ ಅಂತೇಳಂದ್ರೆ ಅಲ್ಲಿರ್ತಕ್ಕಂಥ ಹಸಿರು ಹುಲ್ಲುಗಾವಿನ ಮೇಲೆ ಅವನು ಅಲ್ಲೇ ಒರಗ್ತಾ ಇದ್ದ. ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್, sometimes he is going to be close going to be stand very near to that fast flowing streams and was taken to task by the busy farmers. He was always in the way of others. It means he lay down in green fields or near that fast flowing rivers. The hard working farmers scolded him for wasting time and disturbing others, but he always seemed to be in the way of the other people. Now come to the 8th paragraph. The bustling girl went every day to a silent torrent. Silent torrent. See, to fill her pitchers. A bustling girl means a very busy girl. A very busy girl went to that silent torrent. Silent torrent means there was one stream. It was a very quiet stream. Why she is going there? She is going to fill her pitchers. Pitchers means here pots. She wanted to fill her pots. Next, in that bracket they have given that silent, that torrent is very silent. Why? Since in the workers paradise even a torrent wouldn't waste its energy by singing. See, the stream was silent because in that workers paradise, why? Even the stream did not waste its energy by singing. This is about that 8th paragraph. ನೋಡ್ರಿ ಅಲ್ಲಿ ಒಂದು ವೆರಿ ಬ್ಯುಸಿ ಆಗಿರ್ತಕ್ಕಂತಹ ಒಂದು ಹುಡುಗಿ ಇದ್ದಳು. ಆ ಹುಡುಗಿ ಅಲ್ಲಿ ಸಣ್ಣದಾಗಿ ವೆರಿ ಸೈಲೆಂಟ್ ಆಗಿ ಅತ್ಯಂತ ಶಾಂತವಾಗಿ ಹರಿಯುವಂಥ ಒಂದು ಜರಿಯ ಕಡೆ ಆಕೆ ತನ್ನ ಮಡಿಕೆಗಳನ್ನು ತುಂಬಲಿಕ್ಕೆ ಡೈಲಿ ಹೋಗ್ತಾ ಇದ್ದಳು. ಆ ಜರಿನೂ ಕೂಡ ಅತ್ಯಂತ ಸೈಲೆಂಟಾಗಿ ಹರಿತಾ ಇತ್ತು. ಯಾಕೆ ಸೈಲೆಂಟಾಗಿ ಹರಿತಾ ಇತ್ತು ಅಂತ ಹೇಳಂದ್ರೆ, ಅದು ಕೂಡ ಈ ಕೆಲಸಗಾರರ ಸ್ವರ್ಗದಲ್ಲಿ ನಾನು ಸಪ್ಪಳ ಮಾಡಿ ನನ್ನ ಎನರ್ಜಿಯನ್ನು ಕಳ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅದು ಕೂಡ ಸೈಲೆಂಟಾಗಿ ಹರಿತಾ ಇತ್ತು. The girl's movement on a road was like a rapid movement on a skilled hand on the strings of a guitar. ನೋಡ್ರಿ, how was the movement of that girl? The girl walked very quickly and smoothly on the road like a fast movement of a skilled hand playing a guitar. ಸ್ಕಿಲ್ಡ್ ಹ್ಯಾಂಡ್ ಅಂದರೆ ಅತ್ಯಂತ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಕೈಗಳು ಗಿಟಾರ್ ಮೇಲೆ ಇರ್ತಕ್ಕಂಥ ಆ ತಂತಿಯನ್ನು ಹೇಗೆ ನುಡಿಸ್ತಾವೋ ಅಷ್ಟೊಂದು ಸ್ಪೀಡಾಗಿ ಆ ಹುಡುಗಿ ನಡೀತಾ ಹೋಗ್ತಾ ಇದ್ದಳು. ರೋಡಿನ ಮೇಲೆ ಅಷ್ಟೊಂದು ಸ್ಪೀಡಾಗಿ ಆ ಹುಡುಗಿ ನಡೀತಾ ಹೋಗ್ತಾ ಇದ್ದಳು. ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್. ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್. ಇಟ್ ಮೀನ್ಸ್ ಹರ್ ಹೇರ್ ವಾಸ್ ನಾಟ್ ನೀಟ್ಲಿ ಅರೇಂಜ್ಡ್. ಅವಳು ಕರೆಕ್ಟಾಗಿ ತನ್ನ ಕೂದಲವನ್ನು ಕೂಡ ಕಟ್ತಾ ಇರಲಿಲ್ಲ. ನೆಕ್ಸ್ಟು ಇನ್ಕ್ವಿಸಿಟಿವ್ ವೀಪ್ಸ್ ಪೀಪ್ಡ್ ಆಫನ್ ಓವರ್ ಹರ್ ಫೋರ್ ಹೆಡ್ ಟು ಪೀರ್ ಆಟ್ ಡಾರ್ಕ್ ವಂಡರ್ ಆಫ್ ಹರ್ ಐಸ್. ನೋಡ್ರಿ, ಅವಳ ಹರ್ ಹೇರ್ ವಾಸ್ ನಾಟ್ ನೀಟ್ಲಿ ಅರೇಂಜ್ಡ್. ಸ್ಮಾಲ್ ಸ್ಟ್ರ್ಯಾಂಡ್ಸ್ ಆಫ್ ಹರ್ ಹೇರ್ ಆಫನ್ ಫೆಲ್ ಓವರ್ ಹರ್ ಫೋರ್ ಹೆಡ್. ವೈ? ಆ್ಯಂಡ್ ಸೀಮ್ಡ್ ಟು ಲುಕ್ ಆಟ್ ದ ಬ್ಯೂಟಿ ಆಫ್ ಹರ್ ಡಾರ್ಕ್ ಐಸ್. ಅವಳ ಕೂದಲಿನ ಮುಂದೆಲೆ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಪದೇ ಅವಳ ಕಣ್ಣು ಎದುರುಗಡೆ ಬರ್ತಾ ಇತ್ತು. ಯಾಕೆ ಕಣ್ಣು ಎದುರುಗಡೆ ಬರ್ತಾ ಇತ್ತು? ಆ ಕೂದಲಿನ ಮುಂದೆಲೆ ಅವಳ ಬ್ಯುಸಿಯೆಸ್ಟ್ ಆಗಿರ್ತಕ್ಕಂತಹ ಮತ್ತು ವಂಡರ್ಫುಲ್ ಆಗಿರ್ತಕ್ಕಂಥ ಕಣ್ಣುಗಳನ್ನು ನೋಡಲಿಕ್ಕೆ ಆ ಕೂದಲುಗಳು ಮುಂದೆಲೆ ಅದು ಮುಂದೆ ಬರ್ತಾ ಇತ್ತು. ದ ಐಡ್ಲರ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್. ಐಡ್ಲರ್ ಮೀನ್ಸ್ here that wrong man. The wrong man was standing by the stream. ಅದೇ ಸ್ಟ್ರೀಮಿನ ಪಕ್ಕದಲ್ಲಿ ಎಲ್ಲಿ ಅವಳು ಕ್ವೈಟ್ ಸ್ಟ್ರೀಮ್ ಇತ್ತಲ್ಲ, ನೋಡ್ರಿ ಅಲ್ಲಿ ಸೈಲೆಂಟ್ ಟೋರೆಂಟ್ ಇತ್ತಲ್ಲ, ಆ ಸೈಲೆಂಟ್ ಟೋರೆಂಟಿನ ಪಕ್ಕದಲ್ಲಿ ಯಾರು ನಿಂತಿದ್ರು? ದ ರಾಂಗ್ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ದೇರ್. ಆಸ್ ಅ ಪ್ರಿನ್ಸಸ್ ಸೀಸ್ ಅ ಲೋನ್ಲಿ ಬೆಗ್ಗರ್ and he is filled with pity. One day the idle man was standing near the stream just as a princess. Here that princess means that a bustling girl, a very busy girl. She was just as a princess feels pity for a lonely beggar. The busy girl of heaven saw him and felt sorry for him. See, she filled with the pity, so the busy girl of heaven saw this one and was filled with pity. ಅವಳು ಆ ಸ್ಟ್ರೀಮಿನ ಪಕ್ಕದಲ್ಲಿ ಆ ಸೈಲೆಂಟ್ ಟೋರೆಂಟ್ ಇತ್ತಲ್ಲ, ಸೈಲೆಂಟ್ ಟೋರೆಂಟ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂತಹ ಆ ರಾಂಗ್ ಮ್ಯಾನಿಗೆ ನೋಡ್ತಾಳೆ. ರಾಂಗ್ ಮ್ಯಾನಿಗೆ ನೋಡಿ ಅವನ ಬಗ್ಗೆ ಯಾಕೆ ಇವನು ಭಿಕ್ಷುಕಂತರ ನಿಂತಿದ್ದಾನೆ, ಯಾಕೆ ಇವನು ಒಬ್ಬಂಟಿಯಾಗಿ ನಿಂತಿದ್ದಾನೆ ಅಂತ ಹೇಳಿ ಕರುಣಾ ಭಾವದಿಂದ ಅವಳು ಆತನನ್ನು ನೋಡ್ತಾಳೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಶಿ ಕ್ರೈಡ್ ವಿತ್ ಕನ್ಸರ್ನ್. ಅಯ್ಯೋ ಅಂತೇಳಿ ಹೇಳಿ ಅವಳು ಅತ್ಯಂತ ಕರುಣಾಜನಕವಾಗಿ ಅದನ್ನು ಹೇಳ್ತಾಳೆ.
ನೆಕ್ಸ್ಟು ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್, ಹ್ಯಾವ್ ಯು? ಅವಳು ಕ್ವಶನನ್ನು ಕೇಳ್ತಾಳೆ. ಏನಂತ ಹೇಳಿ ನೋಡ್ರಿ. ದ ಮ್ಯಾನ್ ನೋಡ್ರಿ, ವಿತ್ ಕನ್ಸರ್ನ್ ಶಿ ಆಸ್ಕ್ಡ್, ಶಿ ಸೇಡ್ ದ್ಯಾಟ್ ಯು ಹ್ಯಾವ್ ನೋ ವರ್ಕ್ ಟು ಡೂ, ಹ್ಯಾವ್ ಯು? ನಿಂಗೆ ಮಾಡೋಕೆ ಏನಾದ್ರು ಕೆಲಸ, ಏನು ಕೆಲಸ ಇಲ್ಲೇನು, ಏನಾದ್ರು ಐತೆ ನಿಂಗೆ ಕೆಲಸ ಅಂತ ಹೇಳಿ ಆಕೆ ಕೇಳ್ತಾಳೆ. ದ ಮ್ಯಾನ್ ಸೈನ್ಡ್ ಆ್ಯಂಡ್ ರಿಪ್ಲೈಡ್. ಆ ರಾಂಗ್ ಮ್ಯಾನ್ ಏನು ಹೇಳ್ತಾನಪ್ಪ ಅಂತ ಹೇಳಿದ್ರೆ ವರ್ಕ್, ಐ ಹ್ಯಾವ್ ನಾಟ್ ಅ ಮೂಮೆಂಟ್ ಟು ಸ್ಪೇರ್ ಫಾರ್ ಅ ವರ್ಕ್. ಅವ ಏನು ಹೇಳ್ತಾನಪ್ಪ ಅಂತ ಹೇಳಿದ್ರೆ ಕೆಲಸ, ಐ ಡೋಂಟ್ ಹ್ಯಾವ್ ಇವನ್ ಅ ಮೂಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ನನ್ನ ಹತ್ರ ಎಷ್ಟು ಕೆಲಸ ಐತಿಪ್ಪ ಅಂತೇಳಂದರೆ ನಂಗೆ ಕೆಲಸ ಮಾಡೋಕ್ಕೂ ಕೂಡ ನನ್ನ ಕಡೆ ಟೈಮ್ ಇಲ್ಲ, ಅಷ್ಟೊಂದು ಕೆಲಸ ನನ್ನ ಹತ್ರ ಐತಿ ಅಂತ ಹೇಳಿ ಆತ ಹೇಳ್ತಾನೆ. ನೆಕ್ಸ್ಟು 12th ಪ್ಯಾರಾಗ್ರಾಫ್. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹೀಸ್ ವರ್ಡ್ಸ್ ಆ್ಯಂಡ್ ಸೇಡ್, ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್. ಆ ಹುಡುಗಿ ಏನು ಹೇಳ್ತಾಳಪ್ಪ ಅಂತೇಳಿ, ಆ ಬಿಸಿಯೆಸ್ಟ್ ಗರ್ಲು, ಒಂದು ವೇಳೆ ಅವ ಹೇಳಿದ್ದು ಅವಳಿಗೆ ಅರ್ಥ ಆಗೋದಿಲ್ಲ. ಶಿ ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ್ಯಾಟ್ ರಾಂಗ್ ಮ್ಯಾನ್ ಸೇಡ್ ಆ್ಯಂಡ್ ಸಿ ಸೇಡ್ ದ್ಯಾಟ್ ಐ ಶಾಲ್ ಗಿವ್ ಯು ಸಮ್ ವರ್ಕ್ ಇಫ್ ಯು ವಾಂಟ್ ಟು ಡೂ, ಇಫ್ ಯು ಲೈಕ್ ಟು ಡೂ ದ್ಯಾಟ್ ವರ್ಕ್. ನಾನು ನಿನಗೆ ಸ್ವಲ್ಪ ಈ ಕೆಲಸವನ್ನು ಕೊಡ್ತೀನಿ, ನಿನ್ನ ಕಡೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಂದ್ರೆ ನಾನು ನಿನಗೆ ಸ್ವಲ್ಪ ಕೆಲಸವನ್ನು ಕೊಡ್ತೀನಿ, ಮಾಡ್ತೀಯ ನೀನು, ನಿನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ ಅಂತ ಹೇಳಿ ಆ ಹುಡುಗಿ ಕೇಳ್ತಾಳೆ. ದ ಮ್ಯಾನ್ ರಿಪ್ಲೈಡ್, ಆ ರಾಂಗ್ ಮ್ಯಾನ್ ರಿಪ್ಲೈ ಕೊಡ್ತಾನೆ. ಏನಂತ ಹೇಳಿ, ಗರ್ಲ್ ಆಫ್ ದ ಸೈಲೆಂಟ್ ಟೋರೆಂಟ್, ಆಲ್ ದಿಸ್ ಟೈಮ್ ಐ ಹ್ಯಾವ್ ಬೀನ್ ವೇಟಿಂಗ್ ಟು ಟೇಕ್ ಸಮ್ ವರ್ಕ್ ಫ್ರಾಮ್ ಯುವರ್ ಹ್ಯಾಂಡ್ಸ್. ಅವ ಏನು ಹೇಳ್ತಾನಪ್ಪ ಅಂತ ಹೇಳಂದ್ರೆ, ದ್ಯಾಟ್ ಮ್ಯಾನ್ ರಿಪ್ಲೈಡ್ ದ್ಯಾಟ್ ಓ ಗರ್ಲ್ ಆಫ್ ಅ ಸೈಲೆಂಟ್ ಟೋರೆಂಟ್, ಸೈಲೆಂಟಾಗಿ ಹರಿಯುವಂಥ ಜರಿಯ ಪಕ್ಕದಲ್ಲಿ ನಿಂತಿರುವಂಥ ಹುಡುಗಿಯೇ, ಆಲ್ ದಿಸ್ ಟೈಮ್ ಐ ಹ್ಯಾವ್ ಬೀನ್ ವೇಟಿಂಗ್ ಟು ಟೇಕ್ ಸಮ್ ವರ್ಕ್ ಫ್ರಾಮ್ ಯುವರ್ ಹ್ಯಾಂಡ್ಸ್. ಇಷ್ಟೊತ್ತವರೆಗೂ ಕೂಡ ನಾನು ಕಾದಿದ್ದು ಯಾಕಪ್ಪ ಅಂತೇಳಂದರೆ ನಿನ್ನ ಕೈಯಿಂದ ನಾನು ಏನಾದರೂ ಕೆಲಸವನ್ನು ಪಡ್ಕೊಳ್ಬೇಕು ಅಂತೇಳಿನೇ ನಾನು ಇಷ್ಟೊತ್ತಿನವರೆಗೂ ನಾನು ಇಲ್ಲಿ ಕಾಯ್ತಾ ಇದ್ದೆ, ಇಷ್ಟೊತ್ತವರೆಗೂ ನಾನು ನಿಂತಿದ್ದೆ ಅಂತ ಹೇಳಿ ರಿಪ್ಲೈ ಕೊಡ್ತಾನೆ. ನೆಕ್ಸ್ಟು ಆ ಹುಡುಗಿ ಏನು ಕೇಳ್ತಾಳೆ ಅಂತ ಹೇಳಿದ್ರೆ, ವಾಟ್ ಕೈಂಡ್ ಆಫ್ ಅ ವರ್ಕ್ ವುಡ್ ಯು ಲೈಕ್, ನಿನಗೆ ಯಾವ ಥರದ ಕೆಲಸ ಬೇಕು ಅಂತ ಹೇಳಿ ಆ ಹುಡುಗಿ ಕೇಳ್ತಾಳೆ. ನೆಕ್ಸ್ಟು ಅವ ರಾಂಗ್ ಮ್ಯಾನ್ ಅವ ಏನು ಹೇಳ್ತಾನಪ್ಪ ಅಂತೇಳಂದ್ರೆ, ವಿಲ್ ಯು ಗಿವ್ ಮೀ ಒನ್ ಆಫ್ ಯುವರ್ ಪಿಕ್ಚರ್ ಆನ್ ಒನ್ ದ್ಯಾಟ್ ಯು ಕ್ಯಾನ್ ಸ್ಪೇರ್. ಅವ ಏನು ಕೇಳ್ತಾನಪ್ಪ ಅಂತೇಳಂದರೆ ದ್ಯಾಟ್ ಗರ್ಲ್, ನೋಡ್ರಿ ಮ್ಯಾನ್ ಅವ ಏನು ಹೇಳ್ತಾನಪ್ಪ ಅಂತೇಳಂದರೆ ಹುಡುಗ, ವಿಲ್ ಯು ಗಿವ್ ಮೀ ಒನ್ ಆಫ್ ಯುವರ್ ಪಿಕ್ಚರ್ ಆನ್ ದ್ಯಾಟ್ ಯು ಕ್ಯಾನ್ ಸ್ಪೇರ್. ನಿನ್ನ ಕಡೆ ಇರತಕ್ಕಂತಹ 2 ಪಾಟ್ಗಳಲ್ಲಿ ನನಗೊಂದು ಪಾಟ್ ಕೊಡ್ತೀಯಾ, ಅದನ್ನು ಆ ಒಂದು ಕೆಲಸ ನನಗೆ ಕೊಡ್ತೀಯಾ ಅಂತ ಹೇಳಿ ಆತ ಕೇಳ್ತಾನೆ. ಶಿ ಆಸ್ಕ್ಡ್, ಅ ಪಿಕ್ಚರ್ ಯು ವಾಂಟ್ ಟು ಡ್ರಾ ವಾಟರ್ ಫ್ರಾಮ್ ದ ಟೋರೆಂಟ್, ನಿನಗೆ ಈ ಪಾಟ್ ಬೇಕಾ, ಈ ಮಡಿಕೆ ಬೇಕಾ, ಯಾಕೆ ನೀನು ಆ ಜರಿಯಿಂದ ನೀರನ್ನು ತಗೊಳ್ಬೇಕು ಅಂತ ಹೇಳಿದ್ದೀಯಾ ಅಂತ ಹೇಳಿ ಅವಳು ಕೇಳ್ತಾಳೆ. ನೋ, ಐ ಶಾಲ್ ಡ್ರಾ ಪಿಕ್ಚರ್ ಆನ್ ಯುವರ್ ಪಿಕ್ಚರ್. ಇಲ್ಲ, ನಾನು ಜರಿಯಿಂದ ನೀರನ್ನು ತೊಗೊಳಕ್ಕೆ ನಾನು ಕೇಳ್ತಾ ಇಲ್ಲ, ಐ ಶಾಲ್ ಡ್ರಾ ಪಿಕ್ಚರ್, ಆ ಒಂದು ಆನ್ ಯುವರ್ ಪಿಕ್ಚರ್, ನೀನು ಕೊಡುವಂಥ ಮಡಿಕೆ ಮೇಲೆ ನಾನು ಪಿಕ್ಚರನ್ನು ಬಿಡಿಸ್ತೀನಿ, ನಾನು ಪೇಂಟಿಂಗನ್ನು ಮಾಡ್ತೀನಿ ಅಂತ ಹೇಳಿ ಆತ ಹೇಳ್ತಾನೆ. ದ ಗರ್ಲ್ ವಾಸ್ ಅನಾಯ್ಡ್ ಅಂತೇಳಂದ್ರೆ ಆ ಹುಡುಗಿಗೆ ಸಿಟ್ಟು ಬಂದುಬಿಡ್ತು. ಏನಂತಂದು ಹೇಳಿದಾಗ, ನಿನ್ನ ಕಡೆ ಇರತಕ್ಕಂತಹ ಅದು ಪಾಟನ್ನು ನನಗೆ ಕೊಡು, ನಾನು ಅದನ್ನು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಂದ್ಕೊಳ್ಳೆ ಶಿ ಗಾಟ್ ಆ್ಯಂಗ್ರಿ, ಅವಳಿಗೆ ಸಿಟ್ಟು ಬಂದುಬಿಡ್ತು. ನೆಕ್ಸ್ಟು 19th ಪ್ಯಾರಾಗ್ರಾಫ್ ನೋಡ್ರಲ್ಲಿ. ಪಿಕ್ಚರ್ಸ್ ಇಂಡೀಡ್, ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್ ಆನ್ ಸಚ್ ಆ್ಯಸ್ ಯು, ಐ ಆಮ್ ಗೋಯಿಂಗ್ ಆ್ಯಂಡ್ ಶಿ ವಾಕ್ಡ್ ಅವೇ. ಪಿಕ್ಚರ್ಸ್, ನೀನು ಪೇಂಟಿಂಗ್ ಮಾಡ್ತೀಯಾ? ಶಿ ಸೇಡ್, ಪಿಕ್ಚರ್ಸ್, I have no time to waste on such things or on people like you, I am going. Then she walked away. ಅವಳೇನು ಹೇಳ್ತಾಳೆ, ಪಿಕ್ಚರ, ನಿಜವಾಗಿ ಪಿಕ್ಚರ, ನಿನ್ನ ಈ ಥರ ಟೈಮ್ ವೇಸ್ಟ್ ಮಾಡೋರ ಜೊತೆ ನನಗೆ ನಿಂದ್ರಕ್ಕಾಗಂಗಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಟೈಮ್ ಟು ವೇಸ್ಟ್ ಆನ್ ಸಚ್ ಥಿಂಗ್ ಆ್ಯಂಡ್ ಸಚ್ ಪೀಪಲ್ ಲೈಕ್ ಯು. ಈ ಥರ ನಿನ್ನ ಥರ ಇರತಕ್ಕಂಥ ವ್ಯಕ್ತಿಗಳ ಜೊತೆಗೆ ಟೈಮ್ ವೇಸ್ಟ್ ಮಾಡುವಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಆಮೇಲೆ ಈ ಥರವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಟೈಮನ್ನು ಯೂಸ್ ಮಾಡುವಂಥಷ್ಟು ಟೈಮು ನನ್ನ ಹತ್ರ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಅವಳು ಹೋಗ್ಬಿಡ್ತಾಳೆ. ಎಸ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡ್ರಿ ಇಲ್ಲಿ. ಬಟ್ ಹೌ ಕುಡ್ ಅ ಬಿಸಿ ಪರ್ಸನ್ ಗೆಟ್ ದ ಬೆಟರ್ ಆಫ್ ಒನ್ ಹೂ ಹ್ಯಾಡ್ ನಥಿಂಗ್ ಟು ಡೂ? ಎವ್ರಿ ಡೇ ದೇ ಮೆಟ್ ಆ್ಯಂಡ್ ಎವ್ರಿ ಡೇ he said to her, girl of a silent torrent, give me one of your clay picture, I shall draw pictures on it. But how could a busy person get the better of one who had nothing to do? It means, but how could a busy person can defeat someone who had nothing to do? Here busy person means that a busy girl. Defeat that someone who had nothing work to do means here that a wrong man. How can that busiest girl can win on that a workless man? How she has to give that work to that wrong man. Every day they met,
Here every day they met means here that wrong man and that busiest girl every day they met. Every day he said to the girl, ಎವ್ರಿ ಡೇ ಅವ ಪ್ರತಿದಿನ ಬೆಟ್ಟಾಕಿದ್ದ, ಪ್ರತಿದಿನವೂ ಅಕ್ಕಿಗೆ ಕೇಳ್ತಿದ್ದ ಏನಂತ ಹೇಳಿ, ಓ ಸೈಲೆಂಟಾಗಿ ಹರಿಯುವಂಥ ಜರಿಯ ಪಕ್ಕದಲ್ಲಿರುವಂಥ ಹೆಣ್ಣು ಮಗಳೇ, ನೀನು ನಿನ್ನ ಕೈಯಲ್ಲಿರ್ತಕ್ಕಂಥ ಒಂದು ಮಡಿಕೆಯನ್ನು ನನಗೆ ಕೊಡುವೆಯಾ, ನಾನು ಅದರ ಮೇಲೆ ಪೇಂಟ್ ಮಾಡುತ್ತೇನೆ ಅಂತ ಹೇಳಿ ಪ್ರತಿದಿನವೂ ಅವ ಆ ಹುಡುಗಿಗೆ ಕೇಳ್ತಾನೆ ಇದ್ದ. ಶಿ ಇಲ್ಡೆಡ್ ಅಟ್ ಲಾಸ್ಟ್, ಶಿ ಗೇವ್ ಹಿಮ್ ಒನ್ ಆಫ್ ಹರ್ ಪಿಕ್ಚರ್. ಲಾಸ್ಟಿಗೆ ಅವಳು ಅಗ್ರಿ ಆದಳು. ಅಟ್ ಲಾಸ್ಟ್ ದ ಗರ್ಲ್ ಅಗ್ರೀಡ್, ಶಿ ಗೇವ್ ಹಿಮ್ ಒನ್ ಆಫ್ ಹರ್ ಪಿಕ್ಚರ್. ಲಾಸ್ಟಿಗೆ ಅವಳು ತನ್ನ ಕೈಯಲ್ಲಿನ ಒಂದು ಮಡಿಕೆಯನ್ನು ಅವನಿಗೆ ಕೊಟ್ಲು. The man started painting. He drew line after line. He put color after color. The man started painting. The man began painting on the picture. He drew many lines, line after line, many lines, and he added many colors. He put colors after color. ಅವ ಒಂದು ಮಡಿಕೆಯನ್ನು ತೊಗೊಂಡು ಅದ್ರ ಮೇಲೆ ಲೈನ್ ಹಾಕೊಂತ ಹೋದ. ಲೈನ್ ಮೇಲೆ ಲೈನ್ ಹಾಕೊತಾನೆ ಹೋದ. ಮತ್ತು ಕಲರ್ ಮೇಲೆ ಕಲರನ್ನು ಅದನ್ನು ಪೇಂಟ್ ಮಾಡ್ತಾನೆ ಹೋದ. ನೆಕ್ಸ್ಟು, ವೆನ್ ಹಿ ಹ್ಯಾಡ್ ಕಂಪ್ಲೀಟೆಡ್ ಹೀಸ್ ವರ್ಕ್, ದ ಗರ್ಲ್ ಹೆಲ್ಡ್ ಅಪ್ ದ ಪಿಕ್ಚರ್ ಆ್ಯಂಡ್ ಸ್ಟಾರ್ಟೆಡ್ ಆಟ್ ಇಟ್ಸ್ ಸೈಡ್ಸ್, ಹರ್ ಐಸ್ ಪಝಲ್ಡ್. ನೋಡ್ರಿ, ಯಾವಾಗ ವೆನ್ ದ ರಾಂಗ್ ಮ್ಯಾನ್ ಫಿನಿಶ್ಡ್ ಹೀಸ್ ವರ್ಕ್, ವಿಚ್ ವರ್ಕ್? painting on that picture. When he finished that work, the girl lifted the picture and looked carefully at its sides. Her eyes were full of surprise and confusion. Her eyes puzzled means here her eyes were full of surprise and confusion. Why? She has not seen that type of a picture on that picture. Now come to the 24th paragraph. Brows drawn, she asked, what do they mean, all those lines and colors? What is their purpose? She asked. ಅವಳು ಕನ್ಫ್ಯೂಸ್ ಆಗಿಬಿಟ್ಲು. ಅವಳು ಕಣ್ಣುಗಳಿಗೆ ನಂಬಾಕಿನ ಆಗ್ತಾ ಇರಲ್ಲ, ಅಂಥ ಒಂದು ಚಿತ್ರವನ್ನು ಅವಳು ನೋಡ್ತಾಳ. ವಿತ್ ಹರ್ ಐಬ್ರೋಸ್ ರೈಸ್ಡ್ ಇನ್ ಕನ್ಫ್ಯೂಷನ್. ಅವಳು ಎಷ್ಟೊಂದು ಕನ್ಫ್ಯೂಷನ್ ಆಯಿತಪ್ಪ ಅಂತ ಹೇಳಂದರೆ, ಅವಳ ಹುಬ್ಬುಗಳು ವಿಚಿತ್ರವಾಗಿ ಮೇಲಕ್ಕೆ ಇರುವಂತೆ ಕಾಣ್ತಾವೆ. ನೋಡ್ರಿ, ಅಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ. ಅವಳ ಹುಬ್ಬುಗಳು ಈ ರೀತಿಯಾಗಿ ಮೇಲ್ಭಾಗದಲ್ಲಿದ್ದಾವೆ. ಶಿ ಆಸ್ಕ್ಡ್, ವಾಟ್ ಡು ದೇ ಮೀನ್, ಆಲ್ ದ್ಯಾಟ್ ಲೈನ್ಸ್ ಆ್ಯಂಡ್ ಆಲ್ ದ್ಯಾಟ್ ಕಲರ್ಸ್, ವಾಟ್ ಈಸ್ ದೇರ್ ಪರ್ಪಸ್? ನೀ ಇಷ್ಟೊಂದು ಲೈನ್ ಮೇಲೆ ಲೈನು ಕಲರ್ ಮೇಲೆ ಕಲರ್ ಹಾಕಿದೆಯಲ್ಲ, ಅದು ಏನನ್ನ ಅರ್ಥವನ್ನು ಕೊಡ್ತವೆ, ಯಾವ ಉದ್ದೇಶವನ್ನು ಹೊಂದಿದ್ದಾವೆ? ವಾಟ್ ಡು ಆಲ್ ದೀಸ್ ಲೈನ್ಸ್ ಆ್ಯಂಡ್ ಕಲರ್ಸ್ ಮೀನ್, ವಾಟ್ ಈಸ್ ದೇರ್ ಪರ್ಪಸ್? ಶಿ ಆಸ್ಕ್ಡ್ ಟು ದ್ಯಾಟ್ ರಾಂಗ್ ಮ್ಯಾನ್. ದ ಮ್ಯಾನ್ ಲಾಫ್ಡ್. ದ್ಯಾಟ್ ರಾಂಗ್ ಮ್ಯಾನ್ ಲಾಫ್ಡ್. ಅವ ರಾಂಗ್ ಮ್ಯಾನ್ ಆಕಿ ಕೇಳಿದ ಕೂಡಲೇ ನಕ್ಕ. ನಥಿಂಗ್, ಅ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ಸರ್ವ್ ನೋ ಪರ್ಪಸ್. He replied that nothing, a picture does not always need a meaning or a purpose. ಒಂದು ಪಿಕ್ಚರ್ ಮಾಡಬೇಕು ಅಂತೇಳಂದರೆ ಅದಕ್ಕೆ ಉದ್ದೇಶನೇ ಇರಬೇಕು, ಅದಕ್ಕೆ ಅರ್ಥನೇ ಇರಬೇಕು ಅಂತೇಳಿ ಏನಿಲ್ಲ. ಆ ಉದ್ದೇಶ ಇರಲಾರ್ದು ಕೂಡ ಅರ್ಥ ಇರಲಾರ್ದಂಥ ಪಿಕ್ಚರ್ ಕೂಡ ಇರ್ಬೋದು ಅಂತ ಹೇಳಿ ಅವ ರಿಪ್ಲೈ ಕೊಡ್ತಾನೆ. ದ ಗರ್ಲ್ ವೆಂಟ್ ಅವೇ ವಿತ್ ಹರ್ ಪಿಕ್ಚರ್. The girl took that picture and she went away to her home. At home, away from praying eyes, she held it in light, turned it round and scanned the painting from all angles. See, when nobody was watching, she held it in that light and turned it around again and again. She is watching. ಯಾರಿಗೂ ಕೂಡ ಗೊತ್ತಾಗದೇ ಇರುವಂಗೆ, ಯಾರು ಕೂಡ ನೋಡದೇ ಇರುವಂಥ ಟೈಮ್ ಒಳಗೆ ಏನು ಮಾಡಿದಳು, ಮನೆಯೊಳಗೆ ಲೈಟನ್ನು ಹಚ್ಚಿ ಆ ಪಿಕ್ಚರನ್ನು ಇಟ್ಟು ಮತ್ತೆ ಎಲ್ಲ ದಿಕ್ಕಿನಿಂದನೂ ಕೂಡ ಎಲ್ಲ ಆ್ಯಂಗಲ್ನಲ್ಲಿಂದನೂ ಕೂಡ ಅದನ್ನು ತಿರುಗಿಸಿ ಸ್ಕ್ಯಾನ್ ಮಾಡಿ ಆ ಪೇಂಟಿಂಗನ್ನು ಎಲ್ಲ ಆ್ಯಂಗಲಿಂದನೂ ಕೂಡ ನೋಡ್ತಾ ಇದ್ದಾಳ. ಆ್ಯಟ್ ನೈಟ್ ಶಿ ಮೂವ್ಡ್ ಔಟ್ ಆಫ್ ಅ ಬೆಡ್. ರಾತ್ರಿ ಮಲ್ಕೊಂಡಾಗ ಬೆಡ್ಡಿಂದನೂ ಕೂಡ ಎದ್ದು ಬಂದು ಮತ್ತೊಮ್ಮೆ ಲೈಟನ್ನು ಹಚ್ಚಿ ಲ್ಯಾಂಪನ್ನು ಹಚ್ಚಿ ಶಿ ಸ್ಕ್ಯಾನ್ಡ್ ಇಟ್ ಅಗೇನ್ ಇನ್ ಸೈಲೆನ್ಸ್. ಮತ್ತೊಮ್ಮೆ ಸೈಲೆಂಟ್ ಇದ್ದಂಥ ಟೈಮ್ ಒಳಗೆ ಮತ್ತೊಮ್ಮೆ ಆದ ಪಿಕ್ಚರನ್ನು ಹಾಕಿ ಮತ್ತು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಳು. ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ಶಿ ಹ್ಯಾಡ್ ಸೀನ್ ಸಮಥಿಂಗ್ ದ್ಯಾಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಎಟ್ ಆಲ್. ಇಡೀ ತನ್ನ ಜೀವಮಾನದಲ್ಲಿನೇ ಫಾರ್ ದ ಫಸ್ಟ್ ಟೈಮ್ ಆಕಿ ಉದ್ದೇಶ ಇರಲಾರ್ದಂಥದ್ದು, ಮೀನಿಂಗೇ ಇರಲಾರ್ದಂತಹ ಪಿಕ್ಚರನ್ನು ನೋಡಿದ್ದೆ ಇದೇ ಅವಳ ಜೀವನದಲ್ಲಿ ಫಸ್ಟ್ ಟೈಮ್ ಆಗಿತ್ತು. ಹಾಗಾಗಿ ಆಕಿ ಶಾಕ್ ಆಗಿದ್ದಳು, ಅವಳ ಕಣ್ಣುಗಳು ಕೂಡ ಪಝಲ್ಡ್ ಆಗಿದ್ದವು. ನೆಕ್ಸ್ಟ್, ಕಮಿಂಗ್ ಟು ದ 28th paragraph. ವೆನ್ ಶಿ ಸೆಟ್ ಔಟ್ ಫಾರ್ ದ ಟೋರೆಂಟ್ ದ ನೆಕ್ಸ್ಟ್ ಡೇ, ಹರ್ ಹರಿಯಿಂಗ್ ಫೀಟ್ ವೇರ್ ಅ ಲಿಟಲ್ ಲೆಸ್ ಹರಿಡ್ ದ್ಯಾನ್ ಬಿಫೋರ್.
ವೆನ್ ಶಿ ಸೆಟ್ ಔಟ್ ಫಾರ್ ದ ಟೋರೆಂಟ್ ದ ನೆಕ್ಸ್ಟ್ ಡೇ, ಯಾವಾಗ ಆಕಿ ನೆಕ್ಸ್ಟ್ ಡೇ ಆ ಸೈಲೆಂಟ್ ಟೋರೆಂಟಿಗೆ ಮತ್ತೊಮ್ಮೆ ತನ್ನ ಮಡಿಕೆಯನ್ನು ನೀರು ತುಂಬಬೇಕಂತೇಳಿ ಹೋಗಿದ್ದಳು ಆ ಸೈಲೆಂಟಾಗಿ ಹರಿಯುವಂಥ ಜರಿಯ ಕಡೆ. ಆದರೆ ಮುಂಚೆ ಇದ್ವಲ್ಲ ಗಿಟಾರಿನ ಮೇಲಿನ ತಂತಿಗಳು ಎಷ್ಟು ಸ್ಪೀಡಾಗಿ ನುಡಿಸ್ತಾನೋ ಎಕ್ಸ್ಪರ್ಟ್ ಇರ್ತಕ್ಕಂಥ ಗಿಟಾರಿಸ್ಟು ಅಷ್ಟು ಸ್ಪೀಡಾಗಿ ಮೊದಲು ನಡೀತಾ ಇದ್ದಳು. ಆದರೆ ಇವಾಗ ಅವಳ ಸ್ಪೀಡು ಸ್ವಲ್ಪ ಕಡಿಮೆಯಾಗಿದೆ. See, next to the next day when she went to the stream, she was not walking as fast as before, as a new feeling. Next ನೋಡ್ರಿ ಏನಾಯ್ತಪ್ಪ ಅಂತ ಹೇಳಂದ್ರೆ, for a new sense seemed to have awakened in her, a sense that seemed to have no meaning and no purpose at all. See, a new feeling it had awakened in her mind, which is having no meaning and no purpose, and that feeling seemed to have no meaning and no purpose. ಅವಳ ಜೀವನದಲ್ಲಿ ಅವಳ ತಲೆಯಲ್ಲಿ ಒಂದು ಹೊಸ ವಿಚಾರ ಬಂತು. ಏನೂ ಉದ್ದೇಶ ಇರಲಾದಂಥದ್ದು ಮತ್ತು ಏನೂ ಅರ್ಥನೇ ಇರಲಾದಂಥ ಒಂದು ಥಿಂಗನ್ನು ಅವಳು ತನ್ನ ಜೀವಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವಳು ನೋಡಿದಳು. ನೆಕ್ಸ್ಟ್ ಪ್ಯಾರಾಗ್ರಾಫ್. ಶಿ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ದ ಟೋರೆಂಟ್ ಆ್ಯಂಡ್ ಆಸ್ಕ್ಡ್ ಇನ್ ಕನ್ಫ್ಯೂಷನ್. She saw that painter means here that the wrong man. Here the painter means that wrong man. He was standing by that silent torrent and he asked in confusion. See, what do she asked in confusion. ಅವಳು ಮತ್ತೊಮ್ಮೆ ಕೇಳ್ತಾನೆ, ಅವನನ್ನು ಮತ್ತೊಮ್ಮೆ ಕೇಳ್ತಾಳೆ. asked in confusion. What do you want of me? ಮತ್ತೊಮ್ಮೆ ಅವಳು ಏನು ಕೇಳ್ತಾಳೆ ಅಂತ ಹೇಳಂದ್ರೆ, ನನ್ನಿಂದ ನಿನಗೆ ಮತ್ತೇನು ಬೇಕಾಗಿದೆ ಅಂತೇಳಿ ಹೇಳಿ ಆ ಹುಡುಗಿ ಆ ರಾಂಗ್ ಮ್ಯಾನಿಗೆ ಕೇಳ್ತಾಳೆ. ಅವ ಏನು ರಿಪ್ಲೈ ಕೊಡ್ತಾನೆ ನೋಡ್ರಿ, ಓನ್ಲಿ ಸಮ್ ಮೋರ್ ವರ್ಕ್ ಫ್ರಾಮ್ ಯುವರ್ ಹ್ಯಾಂಡ್. ಏನಿಲ್ಲ, ಇನ್ನೊಂದು ಸ್ವಲ್ಪ ಕೆಲಸ ಏನಾದರೂ ಇದ್ದರೆ ನಿನ್ನ ಕೈಯಿಂದ ನನಗೆ ಬೇಕಾಗಿತ್ತು ಅಂತ ಹೇಳಿ ಅವ ರಿಪ್ಲೈ ಮಾಡ್ತಾನೆ. ನೆಕ್ಸ್ಟು ಅವಳು ಏನು ಹೇಳ್ತಾನೆ ನೋಡ್ರಿ, ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್. ನಿನಗೆ ಯಾವ ಥರದ ಕೆಲಸ ಬೇಕು, ನಿನಗೆ ಯಾವ ಥರದ ಕೆಲಸ ಇಷ್ಟ ಆಗುತ್ತೆ ಅಂತ ಹೇಳಿ ಅವಳು ಕೇಳ್ತಾಳೆ. ಅವ ಏನು ರಿಪ್ಲೈ ಮಾಡ್ತಾನೆ ನೋಡ್ರಿ, ಲೆಟ್ ಮೀ ಮೇಕ್ ಅ ಕಲರ್ಡ್ ರಿಬ್ಬನ್ ಫಾರ್ ಯುವರ್ ಹೇರ್. ಹಿ ಆನ್ಸರ್ಡ್. ಏನಿಲ್ಲ, ನಿನ್ನ ಕೂದಲುಗಳಿಗೆ ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ರಿಬ್ಬನನ್ನು ಮಾಡ್ತೀನಿ, ರಿಬ್ಬನ್ ಮಾಡುವಂಥ ಕೆಲಸ ನನಗೆ ಕೊಡು ಅಂತ ಹೇಳಿ ಅವನು ಆ ಹುಡುಗಿಗೆ ಕೇಳ್ತಾಳೆ. ಆ್ಯಂಡ್ ವಾಟ್ ಫಾರ್, ಅದನ್ನು ಯಾತಕ್ಕಾಗಿ ಅಂತ ಹೇಳಿ ಅವಳು ಕೇಳ್ತಾಳೆ. ಮತ್ತು ಅವ ಏನು ರಿಪ್ಲೈ ಮಾಡ್ತೇನೆ, ನಥಿಂಗ್, ಎದಕ್ಕೂ ಇಲ್ಲ, ಹಂಗೆ ಮಾಡ್ಬೇಕಂತ ಹೇಳಿ ಐತಿ ಅಂತ ಹೇಳಿ ಅವ ಹೇಳ್ತಾನೆ. ರಿಬ್ಬನ್ಸ್ ವೇರ್ ಮೇಡ್. ಅವಳು ತನ್ನ ಕೂದಲುಗಳಿಗೆ ಕಟ್ಕೊಳ್ಳಿಕ್ಕೆ ಅಂತ ಹೇಳಿ ಈತ ರಿಬ್ಬನನ್ನು ಮಾಡಿದ. ಬ್ರೈಟ್ ವಿತ್ ಕಲರ್ಸ್. ಹೆಂಗಿದ್ದಪ್ಪ ಅಂತೇಳಂದರೆ ವೆರಿ ಬ್ಯೂಟಿಫುಲ್ ರಿಬ್ಬನ್ ಆ್ಯಂಡ್ ವಿತ್ ಬ್ರೈಟ್ ಕಲರ್ಸ್. ಭಾಳ ಚಂದ ಇರತಕ್ಕಂತಹ ಆ ರಿಬ್ಬನನ್ನು ಮಾಡ್ತಾನೆ ಮತ್ತು ಕಲರ್ಫುಲ್ ಆಗಿರ್ತಕ್ಕಂಥ ರಿಬ್ಬನನ್ನು ಆತ ತಯಾರು ಮಾಡ್ತಾನೆ. ಯಾರಿಗೆ? ಆ ಬ್ಯುಸಿ ಗರ್ಲ್ಗೆ, ತನ್ನ ಕೂದಲುಗಳಿಗೆ ಕಟ್ಕೊಳ್ಳಿಕ್ಕೆ. ದ ಬ್ಯುಸಿ ಗರ್ಲ್ ಆಫ್ ವರ್ಕರ್ಸ್ ಪ್ಯಾರಡೈಸ್ ಹ್ಯಾಡ್ ನಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಅ ಟೈಮ್ ಎವ್ರಿ ಡೇ ಟೈಯಿಂಗ್ ದ ಕಲರ್ಡ್ ribbon around her hair. See, that busiest girl, she was a very busiest girl in a entire workers paradise. But now when she met this wrong man, from hereafter she is going to spend this entire lot of a time, her entire day's time she is going to spend this every day only in tying that colored ribbon around her hair, which are made up of that wrong man. ನೆಕ್ಸ್ಟು ನೋಡ್ರಿ, ಅವಳು ತನ್ನ ಕೂದಲುಗಳನ್ನು ಅವನು ಮಾಡಿರ್ತಕ್ಕಂಥ ರಿಬ್ಬನಿಂದ ಕಟ್ಕೊಳ್ಳಿಕ್ಕೇ ಇಡೀ ತನ್ನ ದಿನದ ಸಮಯವನ್ನೇ ವ್ಯರ್ಥ ಮಾಡ್ತಾ ಹೋದಳು. ಇಡೀ ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಅತ್ಯಂತ ಬ್ಯುಸಿಯೆಸ್ಟ್ ಗರ್ಲ್ ಯಾರಾಗಿದ್ದಳುಪ್ಪ ಅಂತೇಳಂದರೆ ಆ ಬ್ಯುಸಿ ಗರ್ಲ್ ಆಗಿದ್ದಳು. ಆದರೆ ಅಕ್ಕಿನೇ ಇವಾಗ ಏನಾಗಿದ್ದಾಳಪ್ಪ ಅಂತೇಳಂದರೆ ತನ್ನ ಇಡೀ ದಿನವನ್ನು ಯಾವುದರಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾಳೆ, ಇಂತಹ ಸಮಯ ವ್ಯರ್ಥ ಮಾಡುವಂಥ ಕೆಲಸದಲ್ಲಿನೇ ಅವಳು ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳೆ. ಆ ರಾಂಗ್ ಮ್ಯಾನ್ ಮಾಡಿ ಕೊಟ್ಟಿರ್ತಕ್ಕಂಥ ರಿಬ್ಬನನ್ನು ತನ್ನ ತಲೆಗೆ ಕಟ್ಕೊಳ್ಳೋದ್ರಲ್ಲೇ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾಳೆ. ದ ಮಿನಿಟ್ಸ್ ಸ್ಲಿಪ್ಡ್ ಬೈ ಅನ್ಯೂಟಲೈಸ್ಡ್. ಸಮಯ ಸಂಪೂರ್ಣವಾಗಿ ಉಪಯೋಗ ಇರಲಾರ್ದಂಗೆ ಅದು ಹೋಗ್ತಾ ಇತ್ತು. ಅನ್ಯೂಟಲೈಸ್ಡ್ ಮೀನ್ಸ್ ಸಮಯವನ್ನು ಯೂಸ್ ಮಾಡೋಕೆ ಸಮಯ ಹಾಗೆ ಹೋಗ್ತಾ ಇತ್ತು ಕಂಟಿನ್ಯೂಸ್ ಆಗಿ. ದ ಟೈಮ್ ಈಸ್ ಗೋಯಿಂಗ್ ಆನ್. ನೆಕ್ಸ್ಟು ಮಚ್ ವರ್ಕ್ ವಾಸ್ ಲೆಫ್ಟ್ ಅನ್ಫಿನಿಶ್ಡ್. See, many minutes were wasted. Why? In a tying of that hair. Because of this, a lot of work, her work remained unfinished. Her work was unfinished. Later, in workers' paradise, work had of late begun to suffer. See, recently the work in workers' paradise has started to suffer. The work is not going to be occur. ಕೆಲಸಗಳೇ ಮುಂದೆ ಹೋಗ್ತಾ ಇಲ್ಲ, ಕೆಲಸಗಳು ಸಂಪೂರ್ಣವಾಗಿ ನಿಂತು ಹೋಗಿದ್ದಾವೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ತುಂಬಾ ಲೇಟ್ ಆಗ್ತಾ ಇದೆ. ಮೆನಿ ಪರ್ಸನ್ಸ್ ಹೂ ಹ್ಯಾಡ್ ಬೀನ್ ಆಕ್ಟಿವ್ ಬಿಫೋರ್ were now idle, wasting their precious time on useless things such as painting and sculpture.
ನೋಡ್ರಿ, ರೀಸೆಂಟ್ಲಿ ಇನ್ ವರ್ಕರ್ಸ್ ಪ್ಯಾರಡೈಸ್ ಹ್ಯಾಡ್ ಸ್ಟಾರ್ಟೆಡ್ ಟು ಸಫರ್ ಮೆನಿ ಪೀಪಲ್ ದೋಸ್ ಹೂ ವೇರ್ ಒನ್ಸ್ ಅಪಾನ್ ಎ ಟೈಮ್ ವೆರಿ ಆಕ್ಟಿವ್ ಆ್ಯಂಡ್ ವೆರಿ ಬಿಸಿ ಇನ್ ದೇರ್ ವರ್ಕ್, ಬಟ್ ನಾವು ದೇ ಹ್ಯಾವ್ ಬಿಕೇಮ್ ದ್ಯಾಟ್ ಐಡಲ್. ವೈ? ದೇ ವೇರ್ ಸ್ಪೆಂಡಿಂಗ್ ದೇರ್ ಎಂಟೈರ್ ವ್ಯಾಲ್ಯೂಯಬಲ್ ಟೈಮ್ on the things that were considered useless, which works are very useless, such as that painting and making of that sculpture. When the elders got this information, the elders became obnoxious. ಯಾವಾಗ ಇಡೀ ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಎಲ್ಲ ಕೆಲಸಗಳು ನಿಂತು ಹೋಗಿದ್ದಾವೆ, ಎಲ್ಲರೂ ಕೂಡ ತಮ್ಮ ಸಮಯವನ್ನು ವೇಸ್ಟೇಜ್ ಕೆಲಸಗಳಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅನ್ನೋದು ಯಾವಾಗ ಆ ವರ್ಕರ್ಸ್ ಪ್ಯಾರಡೈಸ್ನ ಕೆಲಸಗಾರ ಸ್ವರ್ಗದಲ್ಲಿ ಹಿರಿಯರಿಗೆ ಗೊತ್ತಾಯಿತು, ಅವಾಗ ಅವರೆಲ್ಲರೂ ಕೂಡ ಏನಾದ್ರಪ್ಪ ಅಂತೇಳಿದ್ರೆ ತುಂಬಾ ಸಿಟ್ಟಾದರು, ಅವ್ರಿಗೇನಾಯ್ತಪ್ಪ ಅಂದರೆ ವರಿಡಾದರು. And a meeting was called. All agreed that such a state of affairs had so far been unknown in the history of workers paradise. ನೋಡ್ರಿ, ಆ ಮೀಟಿಂಗ್ ವಾಸ್ ಕಾಲ್ಡ್, ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದರು. ಆಲ್ ಅಗ್ರೀಡ್, ಆ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಒಪ್ಕೊಂಡ್ರು. ಏನನ್ನು ಒಪ್ಕೊಂಡ್ರು? ಸಚ್ ಅ ಸ್ಟೇಟ್ ಆಫ್ ಅಫೇರ್ಸ್ ಹ್ಯಾಡ್ ಸೋ ಫಾರ್ ಬೀನ್ ಅನ್ನೋನ್ ಇನ್ ದ ಹಿಸ್ಟ್ರಿ ಆಫ್ ವರ್ಕರ್ಸ್ ಪ್ಯಾರಡೈಸ್. ಕೆಲಸಗಾರರ ಸ್ವರ್ಗದಲ್ಲಿ ಇಂತಹ ಒಂದು ಸನ್ನಿವೇಶ ಇವತ್ತಿನವರೆಗೂ ಕೂಡ ಯಾವತ್ತೂ ಕೂಡ ಕಂಡು ಬಂದಿದ್ದೇ ಇಲ್ಲ. ಯಾವ ಥರದ ಘಟನೆ? ಪ್ರತಿಯೊಬ್ಬರು ಕೂಡ ತುಂಬಾ ಬ್ಯುಸಿ ಆಗಿದ್ದರು ತಮ್ಮ ತಮ್ಮ ಕೆಲಸಗಳಲ್ಲಿ, ಆದರೆ ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಕೂಡ ಈ ರೀತಿಯಾಗಿ ಯೂಸ್ಲೆಸ್ ಕೆಲಸಗಳಲ್ಲಿ ತೊಡಗಿದ್ದೇ ಇದೇ ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಕೊಂಡ್ರು. ಆಲ್ ಅಗ್ರೀಡ್. ನೆಕ್ಸ್ಟ್, ದ ಏರಿಯಲ್ ಮೆಸೆಂಜರ್ ಹರಿಡ್ ಇನ್. The aerial messenger quickly came to that meeting. He hurried in board before that elders and made a confession. See, that aerial messenger quickly came to the meeting, board before that elders. ಬಂದು ಕುಳಿನ ಏನು ಮಾಡಿದ್ರು? ಲಘುನ ಮೀಟಿಂಗಿಗೆ ಬಂದು ಕುಳಿನ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಏನು ಮಾಡಿದ? ನಮಸ್ಕಾರ ಮಾಡಿ ಏನು ಕೇಳಿದಪ್ಪ ಅಂತ ಹೇಳಿದ್ರೆ, ನಂದೊಂದು ಮಿಸ್ಟೇಕ್ ಆಗೈತ್ರಿ, ನನ್ನ ಕ್ಷಮಿಸ್ರಿ ಅಂತ ಹೇಳಿ, ಆ್ಯಂಡ್ ಈ ಅಡ್ಮಿಟೆಡ್ ಈಸ್ ಅ ಮಿಸ್ಟೇಕ್. ನನ್ನಿಂದ ಒಂದು ಮಿಸ್ಟೇಕ್ ಆಗೈತ್ರಿ ಅಂತ ಹೇಳಿ ಅವ ಕೇಳ್ಕೊಂಡ. ನೋಡ್ರಿ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತೇಳಿ ಹೇಳಿ ಕೇಳ್ಕೊಂಡ. ಪ್ಯಾರಾಗ್ರಾಫ್ ನಂಬರ್ 40. I brought a wrong man into this paradise, he said. ಅವ ಏನು ಹೇಳಿದಪ್ಪ ಅಂತೇಳಂದರೆ, ನಾನು ಬೈ ಮಿಸ್ಟೇಕ್ ಆಗಿ ಏನು ಮಾಡೇನಪ್ಪ ಅಂತೇಳಂದರೆ ಒಬ್ಬ ರಾಂಗ್ ಮನುಷ್ಯನಿಗೆ ಈ ಸ್ವರ್ಗಕ್ಕೆ ನಾನು ತಂದಿದ್ದೇನೆ. I have brought a wrong man in this workers paradise. And he said, it is all because him. All these problems are going to be happened because of him. ಈ ಕೆಲಸಗಾರ ಸ್ವರ್ಗದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಾಗಿದ್ದಾವೋ ಎಲ್ಲವೂ ಕೂಡ ಕ್ರಿಯೇಟ್ ಆಗಿದ್ದು ಅವನಿಂದಾನೇ. ನಾನು ಆ ರಾಂಗ್ ಮನುಷ್ಯನಿಗೆ ಈ ಕೆಲಸಗಾರ ಸ್ವರ್ಗದಲ್ಲಿ ತಂದುಬಿಟ್ಟೆ ಅಂತ ಹೇಳಿ ಆತ ಹೇಳಿ ಒಪ್ಕೊಳ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ 41. ದ ಮ್ಯಾನ್ ವಾಸ್ ಸಮನ್ಡ್ ಅಂತ ಹೇಳಂದ್ರೆ ದ ಮ್ಯಾನ್ ವಾಸ್ ಕಾಲ್ಡ್ ಟು ದಟ್ ಮೀಟಿಂಗ್. ಆ ಮನುಷ್ಯನ, ಆ ರಾಂಗ್ ಮ್ಯಾನಿಗೆ ಆ ಮೀಟಿಂಗ್ ಹಾಲಿಗೆ ಕರೆದ್ರು. ಆ್ಯಸ್ ಹಿ ಕೇಮ್ ಟು ದಟ್ ಎಲ್ಡರ್ಸ್ ಸಾ ಹೀಸ್ ಫ್ಯಾಂಟಾಸ್ಟಿಕ್ ಡ್ರೆಸ್, ಹೀಸ್ ಕ್ವೈಂಟ್ ಬ್ರಷಸ್, ಹೀಸ್ ಪೇಂಟ್ಸ್, and they knew at once that he was not a right sort for a workers paradise. When that elders seen him, ನೋಡ್ರಿ, ಆ ಯಾವಾಗ ಆ ಕೆಲಸಗಾರ ಸ್ವರ್ಗದಲ್ಲಿ ಹಿರಿಯರೆಲ್ಲರೂ ಕೂಡ ಈ ರಾಂಗ್ ಮ್ಯಾನಿಗೆ ನೋಡ್ತಾರೋ, ದ ಎಲ್ಡರ್ಸ್ ಸಾ ಹೀಸ್ ಅ ಫ್ಯಾಂಟಾಸ್ಟಿಕ್ ಡ್ರೆಸ್, ಅವನು ವಿಚಿತ್ರವಾಗಿರ್ತಕ್ಕಂತಹ ಡ್ರೆಸ್ಸನ್ನು ಅವರು ನೋಡ್ತಾರೆ. ನೆಕ್ಸ್ಟ್ ನೋಡ್ರಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಹೀಸ್ ಅ ಕ್ವೈಂಟ್ ಬ್ರಷಸ್. ನೋಡ್ರಿ, ಅವನು ವಿಚಿತ್ರವಾಗಿರ್ತಕ್ಕಂಥ ವೇಷಭೂಷಣವನ್ನು ನೋಡ್ತಾರೆ. ಆ್ಯಂಡ್ ಹಿ ಕಲೆಕ್ಟೆಡ್ ಹೀಸ್ ಬ್ರಷಸ್, ಅವನು ತಂದಿರತಕ್ಕಂತಹ ಆ ಬ್ರಷ್ಗಳನ್ನು ನೋಡ್ತಾರೆ. ಆ್ಯಂಡ್ ಹೀಸ್ ಪೇಂಟ್ಸ್, ನೆಕ್ಸ್ಟು ಅವನು ಕೂಡ ನೋಡ್ತಾರೆ. ಅವನಿಗೆ ನೋಡಿದ ಕೂಡ ಅವ್ರಿಗೆ ಏನು ಅನ್ಕೊತಾರಪ್ಪ ಅಂತ ಹೇಳಂದರೆ, ದೇ ನ್ಯೂ ಆ್ಯಟ್ ಒನ್ಸ್, ಅವನಿಗೆ ನೋಡಿದ ತಕ್ಷಣ ಅನ್ನಿಸ್ತು ಈ ರೀತಿಯಾಗಿರ್ತಕ್ಕಂಥ ಮನುಷ್ಯ ಈ ಕೆಲಸಗಾರ ಸ್ವರ್ಗದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ. ಅವನು ಹಿ ಈಸ್ ನಾಟ್ ಸೂಟೇಬಲ್ ಪರ್ಸನ್ ಇನ್ ದಿಸ್ ವರ್ಕರ್ಸ್ ಪ್ಯಾರಡೈಸ್, ಈಸ್ ನಾಟ್ ರೈಟ್ ಸಾರ್ಟ್ ಆಫ್ ರೈಟ್ ಟೈಪ್ ಆಫ್ ಅ ಮ್ಯಾನ್ ಇನ್ ದಿಸ್ ವರ್ಕರ್ಸ್ ಪ್ಯಾರಡೈಸ್ ಅಂತ ಹೇಳಿ ಅವರು ಕೂಡ ಅಂದ್ಕೊಳ್ತಾರೆ. ಸ್ಟಿಫ್ಲಿ ದ ಪ್ರೆಸಿಡೆಂಟ್ ಸೇಡ್, ಆ ಮೀಟಿಂಗಿನ ಅಧ್ಯಕ್ಷ ಭಾಳ ಸ್ಟ್ರಿಕ್ಟಾಗಿ ಹೇಳಿದ ಏನಂತ ಹೇಳಿ, ದಿಸ್ ಈಸ್ ಅ ನೋ ಪ್ಲೇಸ್ ಫಾರ್ ದ ಲೈಕ್ ಆಫ್ ಯು ಮಸ್ಟ್ ಲಿವ್. ಇದು ನಿನ್ನ ತರನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುವಂತಹ ಸ್ಥಳ ಇದಲ್ಲ ಅಂತ ಹೇಳಿ ಅವ ಸ್ಟ್ರಿಕ್ಟಾಗಿ ಆ ಮೀಟಿಂಗಿನ ಅಧ್ಯಕ್ಷ ಹೇಳ್ತಾನೆ. ನೆಕ್ಸ್ಟು, ದ ಮ್ಯಾನ್ ಸೈನ್ಡ್ ಇನ್ ರಿಲೀಫ್ ಆ್ಯಂಡ್ ಸೈಡ್ ಇನ್ ರಿಲೀಫ್ ಆ್ಯಂಡ್ ಗ್ಯಾದರ್ಡ್ ಅಪ್ ಹಿಸ್ ಬ್ರಷಸ್ ಆ್ಯಂಡ್ ಪೇಂಟ್ಸ್. ಆ ಮ್ಯಾನ್ ಏನು ಮಾಡಿದಪ್ಪ, ಆ ರಾಂಗ್ ಮ್ಯಾನ್ ಏನು ಮಾಡಿದಪ್ಪ ಅಂತೇಳಂದರೆ ಅವನಿಗೂ ಕೂಡ ಗೊತ್ತಾಯಿತು. ಆ್ಯಂಡ್ ಮತ್ತು ಅವ ಏನು ಮಾಡಿದಪ್ಪ ಅಂತೇಳಂದರೆ ಅವನು ಖುಷಿಯಿಂದ ನಿಟ್ಟುಸಿರನ್ನು ಬಿಟ್ಟ. ಹಿ ಕಲೆಕ್ಟೆಡ್ ಹೀಸ್ ಬ್ರಷಸ್ ಬ್ರಷಸ್ ಆ್ಯಂಡ್ ಪೇಂಟ್ಸ್ ಆ್ಯಂಡ್ ಹಿ ಪ್ರಿಪೇರ್ಡ್ ಟು ಲೀವ್.
ನೋಡ್ರಿ. ಬಟ್ ಆ್ಯಸ್ ಹಿ ವಾಸ್ ಅಬೌಟ್ ಟು ಗೋ, ಇನ್ನೇನವ ಹೋಗ್ಬೇಕಂತ ಹೇಳಿದ್ದ, ದ ಗರ್ಲ್ ಆಫ್ ದ ಸೈಲೆಂಟ್ ಟೋರೆಂಟ್ ಕೇಮ್ ಅಪ್ ಟ್ರಿಪ್ಪಿಂಗ್ ಆ್ಯಂಡ್ ಕ್ರೈಡ್, ಇನ್ನೇನವ ಹೋಗಬೇಕು ಅಂತ ಹೇಳಿದ್ದ ಅಷ್ಟರಲ್ಲಿನೇ. ಬಟ್ ಜಸ್ಟ್ ಆ್ಯಸ್ ಹಿ ವಾಸ್ ಅಬೌಟ್ ಟು ಗೋ, ದ ಗರ್ಲ್ ಆಫ್ ದ ಸೈಲೆಂಟ್ ಟೋರೆಂಟ್ ಕೇಮ್ ರನ್ನಿಂಗ್ ಆ್ಯಂಡ್ ಸೇಡ್ ವೇಟ್ ಅ ಮೂಮೆಂಟ್, ಐ ವಿಲ್ ಕಮ್ ವಿತ್ ಯು. ಆಕಿ ಬಂದ ಕೂಡಲಿನ ಆಕಿ ಯಾವುದಪ್ಪ ಅಂತ ಹೇಳಿದ್ರೆ ಆ ಬಿಸಿಯೆಸ್ಟ್ ಗರ್ಲ್ ಇದ್ದಾಳಲ್ಲ, ಅವಳು ಕೂಡ ಓಡ್ತಾ ಬರ್ತಾಳೆ. ಓಡ್ಕೊತ ಬಂದಕ್ಕೆ ಏನು ಹೇಳ್ತಾಳಪ್ಪ ಅಂತ ಹೇಳಿದ್ರೆ, ಒಂದು ನಿಮಿಷ ತಡಿ, ನಾನು ನಿನ್ನ ಜೊತೆ ಬರ್ತೇನೆ ಅಂತ ಹೇಳಿ ಆ ರಾಂಗ್ ಮ್ಯಾನಿಗೆ ಹೇಳ್ತಾಳೆ. ನೆಕ್ಸ್ಟು ದ ಎಲ್ಡರ್ಸ್ ಗ್ಯಾಸ್ಪ್ಡ್ ಇನ್ ಸರ್ಪ್ರೈಸ್, ದ ಎಲ್ಡರ್ಸ್ ವೇರ್ ಶಾಕ್ ವಿತ್ ಸರ್ಪ್ರೈಸ್, ಅವರು ಕೂಡ ಶಾಕ್ ಆಗಿಬಿಡ್ತು. ಇವಳು ಕೆಲಸಗಾರ ಸ್ವರ್ಗದಲ್ಲಿ ಅತ್ಯಂತ ಬಿಸಿಯೆಸ್ಟ್ ಆಗಿರ್ತಕ್ಕಂಥ ಹುಡುಗಿ, ಇವಳು ಯಾಕೆ ಇಷ್ಟೊಂದು ವಿಚಿತ್ರವಾಗಿರ್ತಕ್ಕಂಥ ಈ ರಾಂಗ್ ಮ್ಯಾನಿನ ಜೊತೆ ಹೋಗ್ತೀನಿ ಅಂತೇಳಿ ಹೇಳ್ತಾ ಇದ್ದಾಳೆ ಅಂತೇಳಿ ಹೇಳಿ ಎಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಸರ್ಪ್ರೈಸ್ ಆಗುತ್ತೆ, ಭಾಳ ವಿಚಿತ್ರ ಅಂತೇಳಿ ಹೇಳಿ ಫೀಲ್ ಆಗುತ್ತೆ. ನೆವರ್ ಬಿಫೋರ್ ಹ್ಯಾಡ್ ಅ ಥಿಂಗ್ ಲೈಕ್ ದಿಸ್ ಹ್ಯಾಪನ್ಡ್ ಇನ್ ವರ್ಕರ್ಸ್ ಪ್ಯಾರಡೈಸ್, ಈ ಥರವಾಗಿರ್ತಕ್ಕಂಥ ಘಟನೆ ಈ ಕೆಲಸಗಾರರ ಸ್ವರ್ಗದ ಇತಿಹಾಸದಲ್ಲಿನೇ ಯಾವತ್ತೂ ಕೂಡ ಆಗಿಲ್ಲ. ಅ ಥಿಂಗ್ ದ್ಯಾಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಎಟ್ ಆಲ್, ಯಾವೊಂದು ಕೆಲಸ ಯಾವುದು ಒಂದು ಉದ್ದೇಶನೂ ಇಲ್ಲ, ಯಾವೊಂದು ಅರ್ಥನೂ ಕೂಡ ಇಲ್ಲ. ಅಂತಹ ಕೆಲಸ, ಅಂತಹ ಘಟನೆಗಳು ವರ್ಕರ್ಸ್ ಪ್ಯಾರಡೈಸ್ನ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅವರೆಲ್ಲರೂ ಕೂಡ ಸರ್ಪ್ರೈಸ್ ಆದರು. ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ನಾನು ಮುಂದಿನ ವಿಡಿಯೋದಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫ್ ವೈಸ್, ಈಚ್ ಲೈನ್ ವೈಸು ಸಮರಿಯನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ. ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ, ಎಕ್ಸಾಮಿನ ಉದ್ದೇಶಕ್ಕಾಗಿ ನೀವು ಅದನ್ನು ಬಳಸ್ಕೊಳ್ಬೋದು.